ಈ 5 ಆಹಾರಗಳು ನಿಮ್ಮ ಇಮ್ಯುನಿಟಿನ ಇಂಪ್ರೂವ್ ಮಾಡಿ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಇಂಪ್ರೂವ್ ಮಾಡುತ್ತೆ. ಅದರಲ್ಲಿ ಮೊದಲನೇದು ಬಂದು ವಿಟಮಿನ್ ಸಿ ಹೆಚ್ಚಿರುವಂತಹ ಆಹಾರಗಳು, ಅಂದ್ರೆ ನೆಲ್ಲಿಕಾಯಿ, ಗ್ವಾವಾ, ಹೀಗೆ ಇಲ್ಲಿ ಕೊಟ್ಟಿರುವಂತಹ ಲಿಸ್ಟ್ ನಲ್ಲಿರುವಂತಹ ವಿಟಮಿನ್ ಸಿ ಹೆಚ್ಚಿರುವ ಆಹಾರಗಳು. ಇನ್ನು ಎರಡನೇದು ಆಂಟಿ ಇನ್ಫ್ಲಮೇಟರಿ ಫುಡ್, ಅಂದ್ರೆ ಟರ್ಮರಿಕ್, ಶುಂಠಿ, ಆಂಟಿ ಇನ್ಫ್ಲಮೇಟರಿ ಫುಡ್ ಗಳೆಲ್ಲ ಲಿಸ್ಟ್ ಇಲ್ಲಿದೆ. ಅದನ್ನು ಕೂಡ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನ ಇಂಪ್ರೂವ್ ಮಾಡುತ್ತೆ. ಮೂರನೇದು ಗಾರ್ಲಿಕ್ ಅಂದ್ರೆ ಬೆಳ್ಳುಳ್ಳಿ, ಅಲೆಸೈನ್ ಅಂತ ಕಂಟೆಂಟ್ ಇರುತ್ತೆ. ಅದು ಆಂಟಿ ಬ್ಯಾಕ್ಟೀರಿಯಲ್ ಆಗಿರುತ್ತೆ, ಆಂಟಿ ಮೈಕ್ರೋಬಯಲ್ ಆಗಿರುತ್ತೆ. ಇದು ಇನ್ಫೆಕ್ಷನ್ಸ್ ನ ಫೈಟ್ ಮಾಡುತ್ತೆ. ಸೊ ಇದನ್ನು ನಿಮ್ಮ ಆಹಾರದಲ್ಲಿ ಬಳಸೋದು ಬಹಳ ಹೆಲ್ಪ್ ಆಗುತ್ತೆ. ಇನ್ನು ಐದನೇದು ಪ್ರೋಟೀನ್ ರಿಚ್ ಆಹಾರಗಳು. ಪ್ರೋಟೀನ್ ರಿಚ್ ಆಹಾರಗಳು ನಮ್ಮ ದೇಹದಲ್ಲಿ ಆಂಟಿಬಾಡೀಸ್ ಕ್ರಿಯೇಟ್ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಪ್ರೋಟೀನ್ ಆಹಾರ. ಪ್ರೋಟೀನ್ ಕಡಿಮೆ ಇದ್ರೆ ನ್ಯಾಚುರಲಿ ನಿಮ್ಮ ಇಮ್ಯುನಿಟಿ ವೀಕ್ ಇರುತ್ತೆ. ಬಾಡಿ ಹೀಲ್ ಆಗೋದಕ್ಕೆ, ವಾಪಸ್ ರೀಕನ್ಸ್ಟ್ರಕ್ಟ್ ಆಗೋದಕ್ಕೆ, ಬಿಲ್ಡ್ ಆಗೋದಕ್ಕೆ, ಫೈಟ್ ಮಾಡೋದಕ್ಕೆ ಎಲ್ಲದಕ್ಕೂ ಪ್ರೋಟೀನ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅಟ್ಲೀಸ್ಟ್ ಮಿನಿಮಮ್ ಪ್ರೋಟೀನ್ ಆದ್ರೂ ಅವಶ್ಯಕತೆ ಇರುತ್ತೆ. ಹಾಗೆ ಗುಡ್ ನ್ಯೂಟ್ರಿಷನ್, ಒಳ್ಳೆ ನಿದ್ದೆ, ಒಳ್ಳೆ ಗಟ್ ಹೆಲ್ತ್, ಪ್ರಾಪರ್ ಲೈಫ್ ಸ್ಟೈಲ್, ಇದೆಲ್ಲದನ್ನು ಒಂದು ಒಳ್ಳೆ ರೋಗ ನಿರೋಧಕ ಶಕ್ತಿ ಮತ್ತು ಇಮ್ಯುನಿಟಿನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ.